ನಮಸ್ಕಾರ ಎಲ್ರಿಗೂ. ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ ಬಹಳ ಪವರ್ಫುಲ್ ಆಗಿರುವಂತಹ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಆಧ್ಯಾತ್ಮಿಕ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕು. ಈ 3 ವಿಧಾನಗಳು ನಿಮ್ಮ ಎನರ್ಜಿ, ಮೈಂಡ್ ಬ್ಯಾಲೆನ್ಸ್ ಮತ್ತು ಡಿವೈನ್ ಕನೆಕ್ಷನನ್ನು 100% ಚೇಂಜ್ ಮಾಡುತ್ತೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ನಿಜವಾದಂತಹ ಮನಃಶಾಂತಿ, ಕಾನ್ಸಂಟ್ರೇಷನ್ ಮತ್ತು ಸ್ಪಿರಿಚುವಲ್ ಅವೇಕನಿಂಗ್ ಬೇಕಿದ್ದರೆ ಇದು ನಿಮಗೋಸ್ಕರನೇ. ಪಾಯಿಂಟ್ ನಂಬರ್ 1, ಪ್ರಾಣಶಕ್ತಿಯ ಜಾಗೃತಿಯ ಶಕ್ತಿ. ಪ್ರಾಣಶಕ್ತಿ ಎಂಬುದು ಎಲೆಕ್ಟ್ರಿಸಿಟಿ ಥರ ದೇಹದಲ್ಲಿ ಸರ್ಕ್ಯುಲೇಟ್ ಆಗ್ತಾನೇ ಇರುತ್ತೆ. ಸ್ಟ್ರೆಸ್, ಟೆನ್ಷನ್, ಓವರ್ ಥಿಂಕಿಂಗ್ ಇವೆಲ್ಲವೂ ಕೂಡ ನಮ್ಮ ಪ್ರಾಣಶಕ್ತಿಯನ್ನು ಲೀಕ್ ಮಾಡ್ತಾ ಇರುತ್ತೆ. ಇದನ್ನು ಬೂಸ್ಟ್ ಮಾಡೋದಕ್ಕೆ ಟೆಕ್ನಿಕ್ ನಂಬರ್ 1, 21 ಬ್ರೀತಿಂಗ್ ಸೈಕಲ್, 3x3x3 ಮೆಥಡ್. ಅಂದರೆ 3 ಸೆಕೆಂಡು ಡೀಪ್ ಆಗಿ ಇನ್ಹೇಲನ್ನು ಮಾಡಬೇಕು. 3 ಸೆಕೆಂಡುಗಳ ಕಾಲ ಆ ಉಸಿರನ್ನು ಅಲ್ಲೇ ಹೋಲ್ಡ್ ಮಾಡಿ ಇಟ್ಟಿರಬೇಕು. ತದನಂತರ 3 ಸೆಕೆಂಡುಗಳ ಕಾಲ ನಿಧಾನಕ್ಕೆ ಹಿಡಿದಿಟ್ಟಂತಹ ಉಸಿರನ್ನು ಆಚೆ ಬಿಡಬೇಕು. ಸೊ ಇದನ್ನು ಮಾಡಬೇಕಾದ್ರೆ ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿ ಒಳಗಡೆ ಹೋಗ್ತಿರುವ ಹಾಗೆ ಅದನ್ನು ವಿಜುವಲೈಸ್ ಮಾಡಿ. ಹೋಲ್ಡ್ ಮಾಡುವಾಗ ಅದು ನಿಮ್ಮ ನರ್ವಸ್ ಸಿಸ್ಟಮ್ಗಳಲ್ಲಿ ಪ್ರಕಾಶಮಾನವಾಗಿ ಹರಡುತ್ತಿರುವ ಹಾಗೆ ವಿಜುವಲೈಸ್ ಮಾಡಿ. ಎಕ್ಸೇಲ್ ಮಾಡುವಾಗ ನಿಮ್ಮೊಳಗಡೆ ಇರುವಂತಹ ಎಲ್ಲ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಹೊರಗೆ ಬರ್ತಿರುವ ಹಾಗೆ ಅದನ್ನು ನಿಮ್ಮ ಅಂತರ್ದೃಷ್ಟಿಯಿಂದ ನೋಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಮೈಂಡ್ ಇಮ್ಮಿಡಿಯೇಟ್ಲಿ ಪ್ರಶಾಂತವಾಗಿ ಆಗುತ್ತೆ. ಆಂಗ್ಸೈಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ. ಥರ್ಡ್ ಐ ಸ್ಟಿಮ್ಯುಲೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆರಾ ಅನ್ನೋದು ತುಂಬ ಪವರ್ಫುಲ್ಲಾಗಿ ಸ್ಟ್ರಾಂಗ್ ಆಗುತ್ತೆ. ಪ್ರತಿದಿನ ಬೆಳಗ್ಗೆ 21 ಬಾರಿ ನೀವು ಇದನ್ನು ಮಾಡಿದಾಗ ವಿತಿನ್ 7 ಡೇಸ್ ನಿಮ್ಮ ಬಾಡಿ ವೈಬ್ರೇಷನ್ ಅನ್ನೋದು ಬದಲಾವಣೆಯನ್ನು ನೀವು ಫೀಲ್ ಮಾಡ್ತೀರಾ. ಪಾಯಿಂಟ್ ನಂಬರ್ 2, ಥಾಟ್ ಪ್ಯೂರಿಫಿಕೇಷನ್ ಅಂದರೆ ಮನಸ್ಸಿನ ಶುದ್ಧೀಕರಣ. ಸ್ಪಿರಿಚುವಲ್ ಪವರ್ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂದರೆ ವೆನ್ ಮೈಂಡ್ ಬಿಕಮ್ಸ್ ಕ್ಲೀನ್, ಸ್ಟೇಬಲ್ ಆ್ಯಂಡ್ ಸೈಲೆಂಟ್. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಈ ಪ್ರಪಂಚದಲ್ಲಿ ಮೈಂಡ್ ಫುಲ್ ನೆಗೆಟಿವ್ ಥಾಟ್ಸ್ನಿಂದ ನೆಗೆಟಿವ್ ಪೋಸ್ಟ್ಗಳನ್ನು ನೋಡೋದು, ಗಾಸಿಪ್ಸನ್ನು ಮಾತಾಡೋದು, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಫ್ಯೂಚರ್ ಬಗ್ಗೆ ಭಯ ಪಡೋದ್ರಿಂದ ಇದರಿಂದ ಮನಸ್ಸಿನ ಶಕ್ತಿ ಅನ್ನೋದು ತುಂಬ ಡೌನ್ ಆಗುತ್ತೆ. ಆದ್ದರಿಂದ ಈ 3 ಸಿಂಪಲ್ ಟೆಕ್ನಿಕ್ಸನ್ನು ನೀವು ಪಾಲಿಸಿ. ಸ್ಟೆಪ್ ನಂಬರ್ 1, ಮಾರ್ನಿಂಗ್ 5 ಮಿನಿಟ್ಸ್ ಸೈಲೆಂಟ್ ಆಗಿರೋದು. ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ 5 ನಿಮಿಷ ಯಾರ ಜೊತೆನೂ ಮಾತನಾಡದೆ, ಫೋನನ್ನು ಕೂಡ ನೋಡದೆ ಜಸ್ಟ್ ಮೌನವಾಗಿರಿ. ಈ ಟೆಕ್ನಿಕ್ ಅನ್ನೋದು ದಿಸ್ ರೀಸೆಟ್ಸ್ ಯುವರ್ ಸಬ್ಕಾನ್ಸಿಯಸ್ ಮೈಂಡ್. ಸ್ಟೆಪ್ ನಂಬರ್ 2, ಥಾಟ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್. ನೆಗೆಟಿವ್ ಥಾಟ್ ಬಂದರೆ ರೀಪ್ಲೇಸ್ ಮಾಡಿ. ಅಂದರೆ ಐ ಆಮ್ ಸೇಫ್, ಐ ಆಮ್ ಪವರ್ಫುಲ್, ಐ ಆಮ್ ಡಿವೈನ್ ಎನರ್ಜಿ. ಇದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡುತ್ತೆ. ಸ್ಟೆಪ್ ನಂಬರ್ 3, ಎನರ್ಜಿ ಪ್ರೊಟೆಕ್ಷನ್ ವಿಜುವಲೈಸೇಷನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಸುತ್ತಲೂ ಒಂದು ಗೋಲ್ಡನ್ ಲೈಟ್ ಸರ್ಕಲ್ ರೀತಿ ಇದೆ. ಆ ಲೈಟ್ ನಿಮ್ಮನ್ನು ನೆಗೆಟಿವ್ ಎನರ್ಜಿ, ಜೆಲಸಿ, ಎವಿಲ್ ಐ ಎಲ್ಲದರಿಂದಲೂ ಅದು ರಕ್ಷಿಸುತ್ತದೆ. ಸೊ ಈ ರೀತಿ ವಿಜುವಲೈಸೇಷನ್ ನೀವು ಮಾಡ್ಕೊಳ್ಳೋದ್ರಿಂದ ಮೈಂಡ್ ತುಂಬ ಸ್ಟೇಬಲ್ ಆಗುತ್ತೆ. ಮೆಡಿಟೇಷನಲ್ಲಿ ಡೀಪ್ ಸ್ಟೇಜಲ್ಲಿ ಹೋಗ್ತೀರಾ. ಟೆಲಿಪತಿ, ಇಂಟ್ಯೂಷನ್, ಸಿಕ್ಸ್ತ್ ಸೆನ್ಸ್ ಶಾರ್ಪನ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತದೆ. ಪಾಯಿಂಟ್ ನಂಬರ್ 3, ಡಿವೈನ್ ಕನೆಕ್ಷನ್, ದೈವಿಕ ಶಕ್ತಿಯ ಸಂಪರ್ಕ. ಭಕ್ತಿಯ ಶಕ್ತಿಯನ್ನು ಲಾಜಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಿಲ್ಲ. ಇಟ್ಸ್ ದ ಹೈಯೆಸ್ಟ್ ವೈಬ್ರೇಷನ್ ಆಫ್ ಯೂನಿವರ್ಸ್. ನೀವು ಯಾರನ್ನೇ ಬೇಕಾದರೂ ಕನೆಕ್ಟ್ ಆಗ್ಬೋದು, ಬಟ್ ಕನೆಕ್ಟ್ ವಿತ್ ಎ ಹೈಯರ್ ಪವರ್. ಶಿವ ತತ್ವಕ್ಕೆ ಇರ್ಬೋದು, ಮಹಾವತಾರ್ ಬಾಬಾಜಿ ಇರ್ಬೋದು, ಹನುಮಾನ್ಗೆ ಇರ್ಬೋದು, ಕೃಷ್ಣಗೆ ಇರ್ಬೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಡೈಲಿ ಸಿಂಪಲ್ ಮೆಥಡ್ಸ್ ಏನು ಅಂದರೆ ಪಾಯಿಂಟ್ ನಂಬರ್ 1, 108 ಸಾರಿ ಓಂ ನಮಃ ಶಿವಾಯ ಅಂತ ಇದನ್ನು ನೀವು ಚಾಂಟ್ ಮಾಡ್ಬೋದು. ಚಾಂಟ್ ಮಾಡುವಾಗ ಶಿವ ಎನರ್ಜಿ ನನ್ನೊಳಗಡೆ ಬರುತ್ತಿದೆ ಎನ್ನುವಂತೆ ಫೀಲ್ ಮಾಡುತ್ತಾ ನೀವು ಚಾಂಟ್ ಮಾಡಿ. ಪಾಯಿಂಟ್ ನಂಬರ್ 2, ಬಾಬಾಜಿ ಲೈಟ್ ಮೆಡಿಟೇಷನ್. ಇದು ವೆರಿ ಪವರ್ಫುಲ್. ಕಣ್ಣು ಮುಚ್ಚಿ ಬಾಬಾಜಿ ನಿಮ್ಮ ಮುಂದೆ ಲೈಟ್ ಬಾಡಿನಲ್ಲಿ ನಿಂತಿದ್ದಾರೆ ಎಂದು ವಿಜುವಲೈಸ್ ಮಾಡಿ. ಅವರ ಥರ್ಡ್ ಐನಿಂದ ನೀಲಿ ಬೆಳಕು ನಿಮ್ಮ ಥರ್ಡ್ ಐಗೆ ಬರುತ್ತಿದೆ ಎಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೇ ರೀತಿ ಒಂದು 5 ರಿಂದ 10 ನಿಮಿಷ ಧ್ಯಾನದಲ್ಲಿ ನೀವು ಕೂತ್ಕೊಂಡಾಗ ಆ ಎನರ್ಜಿಯನ್ನು ನೀವೇ ಫೀಲ್ ಆಗ್ತೀರಾ. ಪಾಯಿಂಟ್ ನಂಬರ್ 3, ಹನುಮಾನ್ ಚಾಲಿಸಾ 1 ಟೈಮ್. ದಿಸ್ ರಿಮೂವ್ಸ್ ಯುವರ್ ಫಿಯರ್, ನೆಗೆಟಿವ್ ಸ್ಪಿರಿಟ್ಸ್ ಆ್ಯಂಡ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಸೊ ಪ್ರತಿನಿತ್ಯ ನೀವು 1 ಬಾರಿ ಹನುಮಾನ್ ಚಾಲೀಸವನ್ನು ಹೇಳೋದ್ರಿಂದ ನಿಮ್ಮ ಭಯ ಅನ್ನೋದು ಹೋಗುತ್ತದೆ, ನೆಗೆಟಿವ್ ಆಲೋಚನೆಗಳನ್ನೋದು ಸ್ಟಾಪ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ, ನಿಮ್ಮ ಆರಾ ಅನ್ನೋದು ತುಂಬ ಸ್ಟ್ರಾಂಗ್ ಆಗುತ್ತೆ, ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಷನಲ್ಲಿ ಇರ್ತೀರಾ, ಸ್ಪಿರಿಚುವಲ್ ಅವೇಕನಿಂಗ್ ತುಂಬ ಫಾಸ್ಟಾಗಿ ಆಗುತ್ತೆ. ಇನ್ನು ಬೋನಸ್ ಟಿಪ್ ಏನಂದರೆ ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಕನ್ಸಿಸ್ಟೆನ್ಸಿ. ಅಂದರೆ 1 ದಿನ ಮಾಡೋದು 3 ದಿನ ಬಿಡೋದು ಬೇಡ. ನಿರಂತರತೆಯಿಂದ ಅಭ್ಯಾಸವನ್ನು ಮಾಡಿ ಬದಲಾವಣೆಯನ್ನು ನೀವೇ ನೋಡ್ತೀರಾ.
ಡೈಲಿ 10ರಿಂದ 15 ನಿಮಿಷನಾದರೂ ಮಾಡಿ, ಅಷ್ಟೇ ಸಾಕಾಗುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಟ್ರಾನ್ಸ್ಫಾರ್ಮೇಷನ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಯಾವ ಮೆಥಡ್ ನಿಮಗೆ ತುಂಬ ಪವರ್ಫುಲ್ ಅನಿಸ್ತು ಅಂತ. ಸ್ಪಿರಿಚುಯಾಲಿಟಿ, ಮೆಡಿಟೇಷನ್, ಬಾಬಾಜಿ ಟೆಕ್ನಿಕ್ಸ್ ಬಗ್ಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಮುಖ್ಯ ಉದ್ದೇಶ ಧ್ಯಾನ, ಜ್ಞಾನ, ಭಕ್ತಿ ಮತ್ತು ಜೀವನದ ಪರಿವರ್ತನೆ ಅಂತ ಹೇಳ್ತಾ ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.